ಅತ್ಯಾಚಾರ ಮಾಡಿದ ಕೊಲೆ ಪಾತಕರನ್ನು ಶೂಟ್ ಔಟ್ ಮಾಡಲೇಬೇಕು. ಅತ್ಯಾಚಾರ ಮಾಡಿದ ಕೊಲೆ ಪಾತಕರನ್ನು ಹಸಿವಿನ ಅತ್ಯಾಚಾರ ಮಾಡಿದ ಕೊಲೆಗಡಕರನ್ನು ಹಸಿವಿನ ಅತ್ಯಾಚಾರ ಮಾಡಿದ ಕೊಲೆಗಡಕರನ್ನು ಅತ್ಯಾಚಾರ ಮಾಡಿದ ಕೊಲೆಗಡಕರಿಗೆ ಅಶ್ವಿನಿ ತಂದೆ ಸಿಂಹಾರೆಡ್ಡಿಯವರು ಬಹಿರ್ದೇಶಕ್ಕೆ ಹೋದಾಗ ಕಾಮುಕ ವ್ಯಕ್ತಿಗಳು ಅವಳನ್ನು ಹಿಡಿದು ಅತ್ಯಾಚಾರ ಮಾಡಿ ಮತ್ತು ಕೊಲೆ ಮಾಡಿ ಬಾವಿಯಲ್ಲಿ ಬೀಸಾಡಿದ್ದು. ಅವಳು ಬಾವಿಯಲ್ಲಿ ಬೀಸಾಡದಲ್ಲಿ ಮರಣ ಹೊಂದಿದ ಸಮಯದಲ್ಲಿ ಆ ಕೊಲೆಗಡಕರು ಅವಳನ್ನು ಅಲ್ಲೇ ಬಿಟ್ಟು ಹೋಗಿದ್ದು. ಅಂಥ ಕಾಮುಕ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಅಂಥ ವ್ಯಕ್ತಿಗಳನ್ನು ಗಡೀಪಾರು ಮಾಡಿ ಅವರನ್ನು ಗಲ್ಲಿಗೇರಿಸಿ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ವತಿಯಿಂದ ನಾವು ಮಾನ್ಯ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಕೊಡ್ತಾ ಇದ್ದೀವಿ. ಕೂಡಲೇ ಅವರನ್ನು ಬಂಧಿಸಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ನನ್ನ 2 ತಿಂಗಳನ್ನು ವ್ಯಕ್ತಪಡಿಸ್ತೀನಿ. ಇದೇ ದಿನ 19ನೇ ತಾರೀಕಿನಂದು ಅಶ್ವಿನಿ ಎಂಬ ನಮ್ಮ ಡಿಗ್ರಿಯಾದ ಒಬ್ಬ ಮಹಿಳೆ ಆಕೆಯನ್ನು ಬಹಿರಂಗಸಿಗೆ ಹೋದಂಥ ಸಂದರ್ಭದಲ್ಲಿ 4 ಮಂದಿ ಕಾಮಕರು ಸೇರಿ ಆಕೆಯ ತಮ್ಮ ಕಾಮದಾಹವನ್ನು ತೀರಿಸಿಕೊಂಡ ನಂತರ ಜೀವಂತ ಬಿಡದೆ ಆಕೆ ಈ ಕಾಮದಾಹ ತೀರಿಸಿಕೊಂಡಿರ್ತಕ್ಕಂಥದ್ದು ಜನರಿಗೆ ಹೇಳ್ತಾಳ, ನಮ್ಮ ಮಾನ ಮರ್ಯಾದೆ ಕಳಿತಾಳ, ನಮ್ಗೆ ಕೇಸ್ ಆಗ್ತಾನೆ ಒಂದು ಭಯದಿಂದ ಆ ಕಾಮಕರು ಏನು ಮಾಡಿದಾರೆ ಅಂದರೆ ಅತ್ಯಾಚಾರ ಮಾಡಿ ಆ ಹೆಣ್ಮಗಳಿಗೆ ಕೊಡಬಾರದ ಚಿತ್ರ ವಿಷಯವನ್ನು ಕೊಟ್ಟು ಆಕೆಯನ್ನು ಕೊಲೆ ಮಾಡಿ ಬಾಯಿಗೆ ಹಾಕಿ ಯಾರಿಗೆ ಗೊತ್ತಾಗಲ್ಲ ಅಂತೇಳಿ ಬಾಯಿಗೆ ಎಸೆದು ಹೋಗಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಬಹಿರ್ದೇಶಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನು ಎಳೆದುಕೊಂಡು ಹೋಗಿ ತಮ್ಮ ಕಾಮತೃಪ್ತಿಯನ್ನು ತೀರಿಸಿಕೊಂಡು ಆ ಮಹಿಳೆಯನ್ನು ಬಾಯಿಗೆ ಎಸೆದಿರ್ತಕ್ಕಂಥದ್ದು ಇದು ತಿಳಿದಿರ್ತಕ್ಕಂಥ ವಿಚಾರ. ಯಾಕೆ ಈ ತರ ಮಾಡ್ತಿದ್ದಾರೆ? ಸಮಾಜದಲ್ಲಿ ಗೊಂದಲಗಳು ಎಷ್ಟಾಗ್ತಿದ್ದಾವೆ, ಅತ್ಯಾಚಾರಗಳು ಅನಾಚಾರಗಳು ದಲಿತರ ಮೇಲೆ ನಿಲ್ಲದೆ ನಡೀತಿರ್ತಕ್ಕಂಥದ್ದಕ್ಕೆ ಈ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಲು ಇಷ್ಟಪಡ್ತಿದ್ದೇನೆ. ಯಾಕೆ ಈ ತರ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ? ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ, ಪ್ರತಿಯೊಂದು ಗಲ್ಲಿಯಲ್ಲಿ ದಲಿತರ ಮೇಲೆ ದೌರ್ಜನ್ಯ. ಇದೇ ಸಿಂಧನೂರು ಪಟ್ಟಣದಲ್ಲಿ ಸುಮಾರು ತಿಂಗಳ ಹಿಂದೆ ಒಬ್ಬ ದಲಿತ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಆಯ್ತು. ಈ ತರ ಯಾಕೆ ಆಗ್ತಿದೆ ಅಂದ್ರೆ ಆ ಕಾನೂನಿನ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳದೇ ಇರ್ತಕ್ಕಂಥದ್ದು. ಆದ್ರಿಂದ ಕರೀಂನಗರದಲ್ಲಿ ಏನು ಎನ್ಕೌಂಟರ್ ಮಾಡಿದ್ರಲ್ಲ ಅದೇ ತರ ಈ 4 ಮಂದಿನ ಲೋಪರ್ ಸಣ್ಣ ಮಕ್ಕಳಿಗೆ ಜೈಲಿನೊಳಗಿಟ್ಟು ಊಟ ಉಪಚಾರ ಕೊಡೋದ್ರ ಬಂತು ಅವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡಿ ಬಿಸಾಕಿದ್ರೆ ಬಹಳಷ್ಟು ಒಳ್ಳೇದಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಆದ್ರಿಂದ ಅವರನ್ನ ಏನ್ ಎನ್ಕ್ವೈರಿ ಮಾಡಬಾರ್ದು. ಆಗ್ಲೇ ಈಗ 3 ಜನ ಅರೆಸ್ಟ್ ಮಾಡಿರೋದು ನಮ್ಗೆ ಸುದ್ದಿ ಬಂದಿದೆ. ಆ 3 ಜನ ಫಸ್ಟ್ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಅವ್ರನ್ನ ಯಾವ ಕಾರಣಕ್ಕೂ ಜೈಲೊಳಗೆ ಕೂಡಬಾರ್ದು. ಇದು ನಮ್ಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ತಾಲೂಕು ಸಭೆಯಿಂದ ಖಂಡನವಾಗಿ ನಾವು ಖಂಡಿಸ್ತೀವಿ. ಆದ್ದರಿಂದ ಇವತ್ತೇನು ಆಗಿರ್ತಕ್ಕಂಥ ಮಹಿಳೆ ಅನ್ಯಾಯವನ್ನು ಸತ್ತ ಕುಟುಂಬಕ್ಕೆ 50 ಲಕ್ಷ ಸರ್ಕಾರದಿಂದ ಪರಿಹಾರ ಕೊಡಬೇಕು. ಅವ್ರೇನು ಇವತ್ತು ನಮ್ಮ ಮಿಸ್ಸಿಂಗ್ ಆದ ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೇಳ್ಯಾರ. ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದಾಗ ಪೊಲೀಸರು ಏನು ನೆಗ್ಲಿಜೆನ್ಸ್ ಮಾಡ್ಯಾರ, ಆ ಕೆವನ ಗಡಿಯನ್ನು ಓಡೋಗಿರ್ಬೋದು ಅಂತ ಹೇಳ್ಯಾರ ಪೊಲೀಸರು. ಅವ್ರ ಮಾತಾಡಿರ್ತಕ್ಕಂಥ ಪೊಲೀಸರನ್ನ ತಕ್ಷಣ ಅಮಾನತುಗೊಳಿಸಬೇಕು. ತಕ್ಷಣ ಅಮಾನತುಗೊಳಿಸಿ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸರ್ಕಾರಿ ಇನ್ಸ್ಪೆಕ್ಟರ್ ತೀವ್ರಗತಿಯಲ್ಲಿ ಅವ್ರನ್ನ ಜೊತೆ ಅಮಾನತುಗೊಳಿಸಬೇಕಂತ ನಾವು ಈ ಸಂದರ್ಭದಲ್ಲಿ ನಾನು ಅವಕಾಶ ಮಾಡ್ಕೊಂಡಿದ್ದೆ. ಎಲ್ಲರಿಗೂ ಜೈ ಭೀಮ್ ಧನ್ಯವಾದ ಹೇಳ್ತೇನೆ. ಜೈ ಭೀಮ್. ಒಂದು ಹೋರಾಟ ಯಾವ ವಿಷಯ ಅಂದರೆ ಅಶ್ವಿನಿ ಎಂಬ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆರೋಪಿಗಳನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಅವರಿಗೆ ಇನ್ನಿತರ ಒಂದು ಕಾನೂನು ಅಡಿಯಲ್ಲಿ ಅವರಿಗೆ ಒಂದು ಶಿಕ್ಷೆಯನ್ನು ಒಳಪಡಿಸಬೇಕಂತೇಳಿ ಹಮ್ಮಿಕೊಂಡಿರುವಂಥ ಹೋರಾಟಕ್ಕೆ ನಾವು ಕೂಡ ಬೆಂಬಲಿಸ್ತಾ ಈ ಒಂದು ಹೋರಾಟದ ವಿಷಯದಲ್ಲಿ ಯಾಕಂದರೆ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಮತ್ತು ಕಾಂಗ್ರೆಸ್ ಸರ್ಕಾರದ ಜೊತೆಗೆ ಪ್ರಭಾರಿ ಖಾತೆಯಾಗಿರುವಂಥ ಹೋಮ್ ಮಿನಿಸ್ಟರ್ ಅಂದರೆ ಗೃಹ ಖಾತೆ, ಆಮೇಲೆ ಈ ಒಂದು ರಾಯಚೂರು ಜಿಲ್ಲೆಯ ಉಸ್ತುವಾರಿ ತೆಗೆದುಕೊಂಡಿರುವಂಥ ಧರ್ಮ್ ಸಿಂಗ್ ಅವರ ಮಗ ಆಗಿರುವಂಥ ಅಜಯ್ ಸಿಂಗ್ ಇವರು ಯಾಕಂತಂದರೆ ಖರ್ಗೆ ಸಾಹೇಬರು ನಾವೆಲ್ಲರೂ ನೆಚ್ಚಿನ ನಾಯಕರು ಅಂತ ಏನು ಹೇಳ್ತಾ ಇದ್ದೀವಲ್ಲ, AICC ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ
ದತ್ತು ಮಗ ಅಂತ ಒಂದು ಕಾರ್ಯಕ್ರಮದಾಗ ಹೇಳ್ಕೊಂತಾರೆ ಅಜಯ್ ಸಿಂಗ್ ಅವರು ನಮ್ಮ ದತ್ತು ಮಗ ಇದ್ದಂಗೆ ಅಂತೇಳಿ. ಹಾಗಾಗಿ ಆ ದತ್ತು ಮಗ ಮತ್ತು ಸ್ವಂತ ಮಗ ಉಸ್ತುವಾರಿಯಲ್ಲಿರುವಂಥ ಇಡೀ ರಾಯಚೂರು ಜಿಲ್ಲೆಯಲ್ಲಿ ಈ ಒಂದು ದಲಿತರ ಮೇಲೆ ನಡೀತಿರುವ ದೌರ್ಜನ್ಯ ಮತ್ತು ದಬ್ಬಾಳಿಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅವರೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮಾಡ್ತೇವೆ. ಯಾಕಂತಂದರೆ ನಾವು ದೇವದುರ್ಗ ಒಂದು ಕೊಲೆ ಪ್ರಕರಣ ವಿಷಯದಲ್ಲಿ ಮಾನ್ಯ SP ಅವರನ್ನ ನೇರವಾಗಿ ಭೇಟಿಯಾಗಿ ಆ ಸಿರಿವಾರ ಮತ್ತು ಸಿರಿವಾರ ಸುತ್ತಮುತ್ತಲಿರುವಂಥ ಒಂದು ಹಳ್ಳಿಗಳು ಅಲ್ಲಿರುವಂಥ ಕ್ರಿಮಿನಲ್ ಚಟುವಟಿಕೆ ವ್ಯಕ್ತಿಗಳ ಒಂದು ಲಿಸ್ಟನ್ನೇ ಅವ್ರ ಕೈಗೆ ಕೊಟ್ಟಿದ್ದೀವಿ. ಮತ್ತು ಆ ಲಿಸ್ಟ್ ಹೆಸರುಗಳನ್ನು ಸಂಪೂರ್ಣ ತಮ್ಮ ಡೈರಿಯಲ್ಲಿ ಬರೆದುಕೊಂಡ್ರು ಕೂಡ ಅದು ಅಂದಿನವರೆಗೆ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಕಾನೂನು ಸುವ್ಯವಸ್ಥೆ ಭಂಗ ತರಲಾರಂತೆ ಕಾಪಾಡಿಕೊಂಡಿದ್ರೆ ಈ ಹತ್ಯೆಗಳು ನಡೀತಿರಲಿಲ್ಲ. ಅದಕ್ಕೆ ನೇರವಣೆ ಈ ಒಂದು ಗೃಹ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡಿರುವಂಥ ಪ್ರಿಯಾಂಕಾ ಖರ್ಗೆ ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೇ ನೇರ ಹೊಣೆಗಾರರಾಗಿರ್ತಾರೆ. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಈ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳಾದಂಥ ಸಂದರ್ಭದಾಗ ಅಲ್ಲಿ ಯಾವುದೇ ವಿಚಾರಣೆಗಳಿಲ್ಲದೆ ಯಾವುದೇ ಒಂದು ಪೊಲೀಸ್ ಪ್ರೊಸೀಜರ್ ಇಲ್ಲದೆ ಎನ್ಕೌಂಟರ್ ಮಾಡಿದಂಥ ಹಲವು 10 ಪ್ರಕರಣಗಳಿವೆ. ಅಂಥ ಸಂದರ್ಭದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳಾದಾಗ ಅವು ಯಾವುದನ್ನ ಒಂದು ಬಲಪ್ರಯೋಗ ಮಾಡದೆ ಅವು ಯಾವ ವಿಷಯವನ್ನ ಜಾರಿ ಮಾಡದೆ ಕಾನೂನು ಕೋರ್ಟು ಇನ್ನೊಂದು ಮತ್ತೊಂದು ಅಂತ ಹೇಳಿಕೊಂಡು ದಲಿತರ ಹತ್ಯೆಯನ್ನ ಸಂಭ್ರಮಿಸುವುದು ಒಂದು ಪರೋಕ್ಷ ಒಂದು ಕಾರಣ ಅಂತ ಕಾಣಿಸ್ತಾ ಇದೆ, ಪರೋಕ್ಷ ಒಂದು ಕೆಲಸವಾಗಿದೆ. ಹಾಗಾಗಿ ಈ ಒಂದು ವಿಷಯವನ್ನ ಈ ಒಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನ ಕಠಿಣಬದ್ಧವಾಗಿ ಅಲ್ಲಿ ಬೇರೆ ರಾಜ್ಯದಲ್ಲಿ ನಡೆದಂಥ ಒಂದು ವಿಷಯವನ್ನ ಅದೇ ರೀತಿ ಅವರಿಗೆ ಹತ್ಯೆ ಮಾಡಿದವರಿಗೆ ಕೊಲೆಗಡಿಕರಿಗೆ ಶಿಕ್ಷೆ ಒದಗಿಸದೆ ಹೋದರೆ ನಿಮ್ಮ ಪಿಸ್ತೂಲಲ್ಲಿರುವ ಗುಂಡುಗಳು ತುಕ್ಕಿಡಿದಿವೆ ಅಂತ ಹೇಳಿ ನಾವು ಭಾವಿಸಬೇಕಾಗ್ತದೆ. ನಿಮ್ಮ ರಿವಾಲ್ವಾರು ಅಂಥವ್ರ ಮೇಲೆ ಕೆಲಸ ಮಾಡ್ತಾ ಇಲ್ಲ. ಅಂತ ರಿವಾಲ್ವರು ಆ ರಿವಾಲ್ವರಿಗಿರುವಂಥ ಅಧಿಕಾರವನ್ನ ಪ್ರಯೋಗಿಸಲು ಕೊಟ್ಟಿರುವಂಥ SP ಅವ್ರನ್ನ ಈ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಸಸ್ಪೆಂಡ್ ಮಾಡಬೇಕು. ಆ ನಂತರ ಈ ಒಂದು ಹತ್ಯೆಗೊಳಗಾಗಿರುವಂಥ ಒಂದು ಕುಟುಂಬಕ್ಕೆ ಅದು ಆ ಕುಟುಂಬದ ಏಕೈಕ ಮಹಿಳೆಯಾಗಿರುವ ಕಾರಣಕ್ಕೆ ಆ ಒಂದು ಕಾನೂನು ರೀತಿಯಿಂದ ಸರ್ಕಾರ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕು. ಆಮೇಲೆ ಈಗೇನು ಪ್ರತಿ ಸರಿ ಏನು ಹೇಳ್ತಾ ಇರ್ತಾರಲ್ಲ ದಲಿತರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂದ್ರೆ ದಲಿತರ ಸರ್ಕಾರ ದಲಿತರು ನೆಮ್ಮದಿಯಿಂದ ಇದ್ದಾರೆ. ಈಗಾದ್ರೆ ಇಲ್ಲ ಅಂತ ಮತ್ತೆ ಇಂಥ ಸರ್ಕಾರದಲ್ಲಿ ನಾವು ನೆಮ್ಮದಿಯಾಗಿ ಉಳಿಸಬೇಕಾದ್ರೆ ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಈ ಸರ್ಕಾರದ ಮೇಲೆ ನಂಬಿಕೆ ಬರಬೇಕಾದ್ರೆ ದಲಿತರಿಗೆ ಈ ಒಂದು ಕಠಿಣವಾದ ಕಾನೂನು ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ಸರ್ಕಾರ ನಿಮ್ಮ ಪರವಾಗಿದೆ ಅಂತ ದೃಢೀಕರಿಸಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಈ ನಮ್ಮ ಎಲ್ಲ ದಲಿತ ಪರ ಸಂಘಟನೆ ಮತ್ತು ಜೈ ಭೀಮ್ ಗರ್ಜನೆ ಆಮೇಲೆ ಕರ್ನಾಟಕ ರಾಜ್ಯ ಚಳವಳಿ ಮಹಾಸಭಾದ ಒಳಗೊಂಡಂತೆ ಎಲ್ಲ ಭೀಮ ಬಂಧುಗಳಿಂದ ಒಂದು ಸಿಂಧನೂರು ಬಂಧು ಕರೆಯನ್ನು ಕೂಡ ಕರೆಯಲು ತೀರ್ಮಾನಗಳು ಕೈಗೊಳ್ಳಲಾಗುತ್ತದೆ. ಈ ಹೋರಾಟವನ್ನ ನಾವು ಬೆಂಬಲಿಸ್ತೇವೆ ಮತ್ತು ಗೌರವಿಸ್ತೇವೆ ಮತ್ತು ಮುಂದಿನ ಚಳವಳಿಯನ್ನ ಈ ಒಂದು ನಾಯಕತ್ವವನ್ನು ಕೂಡ ವಹಿಸ್ಕೊಳ್ಳಕ್ಕೆ ತಯಾರಾಯ್ತೀವಿ ಅಂತೇಳಿ ಈ ಹೋರಾಟದ ಹಚ್ಕೊಂಡಿರುವಂತ ಎಲ್ಲರಿಗೂ ಜೈ ಭೀಮ್ಗಳನ್ನು ತಿಳಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಆತ್ಮೀಯ ನನ್ನ ಬಂಧುಗಳೇ, ಇವತ್ತೇನು ಶಿವಮೊಗ್ಗ ತಾಲೂಕಿನ ಎಂಬ ವ್ಯಕ್ತಿ ನಿನ್ನೆ ಏನು ಕೊಲೆಗೀಡಾಗಿದ್ದಾರೆ. ಇವತ್ತು ಇಂಥ ಘಟನೆಗಳು ಯಾಕೆ ಜರುಗ್ತಾ ಇದ್ದಾವೆ ಅನ್ನೋದು ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತಿನ ಸಂದರ್ಭದಲ್ಲಿ ಜಾತಿ ತಾರತಮ್ಯ ತಲೆದೂರಿದೆ ಮತ್ತು ರಾಜಕೀಯ ಕೂಡ ಈ ಜಾತಿ ತಾರತಮ್ಯಗಳನ್ನು ಇಂಥ ಘಟನೆಗಳಿಗೆ ಕಾರಣವಾಗಿದ್ದಾರೆ. ಯಾಕಂದರೆ ಇವತ್ತು ಕೆಳವರ್ಗದ ಜನಾಂಗದವರು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಸ್ವಲ್ಪ ಅಭಿವೃದ್ಧಿ ಹೊಂದಿದರೆ ಮೇಲ್ವರ್ಗದ ಅಥವಾ ಮೇಲ್ವರ್ಗ ಶ್ರೀಮಂತರು ಇದನ್ನು ಅರಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕಂತ ಕೇಳಿದರೆ ಇವತ್ತು ನಾವು ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ನಮ್ಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದಾರೆ. ಆ ಹಕ್ಕನ್ನು ಕಸಿದುಕೊಳ್ಳಲು ಈಗೇನು RSS BJP ಅವರು ಬಹಳ ಶತಪ್ರಯತ್ನ ಮಾಡಿ ಇವತ್ತಿನ ದಲಿತ ಜನಾಂಗದವರನ್ನ ಇವತ್ತು ಎಲ್ಲಿರೋರನ್ನ ಅಲ್ಲೇ ಇಡಬೇಕನ್ನೋ ಉದ್ದೇಶದಿಂದ ಇಂಥ ತಂತ್ರಗಾರಿಕೆ ನಡೆದಿದೆ. ಇವತ್ತು ಈ ರಾಯಚೂರು ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಭೀಮಾನಂದನ ಕೊಲೆ ಮತ್ತು ಲಿಂಗಸೂರು ತಾಲೂಕಿನ ಕಡಕಲ್ ಗ್ರಾಮದ ಒಬ್ಬ ನಮ್ಮ ಸಹೋದರಿ ಮತ್ತು ಈ ಅಶ್ವಿನಿ ಇಂಥ ಘಟನೆಗಳು ಜರುಗ್ತಾ ಇದ್ದಾವೆ. ಹಾಗಾಗಿ ಶ್ರೀಮಂತರ ಒಂದು ನ್ಯಾಯ ಮತ್ತು ಬಡವರಿಗೊಂದು ನ್ಯಾಯ,
ಈ ಬಡವ್ರ ಮಕ್ಕಳು ಸತ್ರೆ ಈ ಯಾರು ಇಲ್ಲಿ ಪ್ರಶ್ನೆ ಮಾಡಂಗಿಲ್ಲ. ಶ್ರೀಮಂತರ ಮಕ್ಕಳು ಮಾಡಿದ್ರೆ ಇಷ್ಟೊತ್ತಿಗೆ ಅಲ್ಲೋಲ್ ಕಲ್ಲೋಲ್ ಆಗ್ತದೆ. ಯಾಕೆ ಈ ಆಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ನಮ್ಮ ಸಮಾಜದ ಮಹಿಳೆ ಆಗಿರ್ತಕ್ಕಂಥ ಅಶ್ವಿನಿ ಎಂಬವರು ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಒಕ್ರಾಣಿ ಗ್ರಾಮದಲ್ಲಿ ತಡರಾತ್ರಿ ನಡೆದಿರ್ತಕ್ಕಂಥ ಘಟನೆ. ಒಬ್ಬ ಮಹಿಳೆ ಶೌಚಾಲಯಕ್ಕೆ ಹೋದ ಸಂದರ್ಭದಲ್ಲಿ ಕಾಮುಕರು ಹತ್ಯೆಗೈದು ಬಾವಿಯಲ್ಲಿ ಹಾಕಿ ಹೋಗಿದ್ದಾರೆ. ಅದನ್ನು ಬೆಳಗ್ಗೆ ನೋಡಿರ್ತಕ್ಕಂಥ ತಂದೆ ತಾಯಿಯವರು ಇಂಟಿಮೇಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸಮಾಜದ ಜಿಲ್ಲಾ ನಾಯಕರುಗಳು ಮತ್ತು ರಾಯಚೂರು ಜಿಲ್ಲೆಯ ಅಧಿಕಾರಿಗಳು, ಸಮಾಜದ ನಾಯಕರು ಹೋಗಿ ಸುಮಾರು 1 ತಾಸು ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ ಮೇಲೆ ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಬರ್ತಾನೆ ಮತ್ತು ಜಿಲ್ಲಾ ಅಧಿಕಾರಿ ಅವರು ಬರ್ತಾರೆ ಮತ್ತು ಜಿಲ್ಲಾ SP ಅವರು ಬರ್ತಾರೆ. ನಮ್ಮ ದುರಾದೃಷ್ಟ ಹೆಂಗಿದೆ ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡ್ಕೋಬೇಕು, ಎಲ್ಲಿ ಅನ್ಯಾಯ ಆಗ್ತಾ ಇದೆ, ಎಲ್ಲಿ ದೌರ್ಜನ್ಯ ಆಗ್ತಾ ಇದೆ, ಏನು ನೀವು ಸಪೋರ್ಟ್ ಕೊಡ್ಬೇಕಂತೇಳಿ ನಾವು SC ST ಜನಾಂಗದವರು ಮೊದಲಿಂದನೂ ಕೂಡ ತುಳಿದುಕೊಳ್ಳುತ್ತಾ ಬಂದಿದ್ದೇವೆ. ಏನು ನಾವು ಮಾದಿಗ ಚಲವಾದಿ ಅಂತ ಏನಿದೀವಲ್ಲ, ಕೆಲವೊಂದು ಹಳ್ಳಿಯಲ್ಲಿ ಕೂಡ ಈಗಲೂ ಕೂಡ ನಮ್ಮನ್ನು ಹೋಟೆಲಲ್ಲಿ ಪ್ರವೇಶ ಇಲ್ಲ, ಕೆರೆಯಲ್ಲಿ ಪ್ರವೇಶವಿಲ್ಲ, ಕಟಿಂಗ್ ಶಾಪಲ್ಲಿ ಪ್ರವೇಶವಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಪೊಲೀಸ್ ಇಲಾಖೆ ಮತ್ತು ಈಗಿರ್ತಕ್ಕಂಥ ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆ ಡಿಪಾರ್ಟ್ಮೆಂಟು ಹಳ್ಳಿಗೆ ಹೋಗಿ ನಾವು ಸಭೆ ಮಾಡಿದೀವಿ ಅಂತೇಳಿ, ಕುಂದು ಕೊರತೆ ಕೇಳಿದೀವಿ ಅಂತೇಳಿ ಸುಮ್ಮನೆ ಒಂದು 4 ಜನ ನಿಲ್ಲಿಸಿ ಬೋರ್ಡ್ ತಕೊಂಡು ಬಂದ್ಬಿಡ್ತಾರೆ. ಅದಾಗಬಾರ್ದು. ಕುಲಾಕುಂಚಕವಾಗಿ ಹಳ್ಳಿಯಲ್ಲಿ ಹೋಗಿ ಎಲ್ಲರನ್ನು ಕುಂದಿರಿಸಿಕೊಂಡು ಅಲ್ಲಿ ಏನೇನು ನಡೀತಾ ಇದೆ ಅಂತ ಮಾಹಿತಿ ತಗೊಂಡು ಬರಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟ್ರು ಮತ್ತು DYSP ಮತ್ತು SP ಅವರಿಗೆ ಮಾಹಿತಿ ಕೊಡಬೇಕು ಮತ್ತು ಅದನ್ನ ಸಮಕ್ಷಮವಾಗಿ ನಮ್ದೇನು SC ST ಕುಂದುಕೊರತೆ ಸಭೆ ನಡೀತಿದೆಯಲ್ಲ ಅದರಲ್ಲಿ ಚರ್ಚೆ ಆಗಬೇಕು. ನಮ್ಮ ದುರದೃಷ್ಟ ಹೆಂಗಿದೆ ಅಂತಂದ್ರೆ, ನಮ್ಮ ರಾಯಚೂರು ಜಿಲ್ಲೆಯ ನಾಯಕರು ಹೋರಾಟ ಮಾಡಿ 2 ತಾಸು ಕುಂತ್ಕೊಂಡ್ರು ಕೂಡ ನಮಗೆ ಜಿಲ್ಲಾಧಿಕಾರಿ ಅವರು, ಸಮಾಜ ಕಲ್ಯಾಣ ಅಧಿಕಾರಿ ಅವರು 1 ತಾಸು 2 ತಾಸು ಲೇಟ್ ಆಗಿ ಬರ್ತಾರಂತಂದ್ರೆ, ಇದೇ ಘಟನೆ ಅವ್ರ ಮನೆಯಲ್ಲಿ ಆದ್ರೂ ಸುಮ್ಮನೆ ಇರ್ತಿದ್ರ? ಅದು ನಾವು ಯೋಚನೆ ಮಾಡ್ಕೋಬೇಕು. ಇಲ್ಲಿರ್ತಕ್ಕಂಥ 3 ಪಕ್ಷದ ರಾಜಕೀಯ ನಾಯಕರು ಕೂಡ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ನಾವು 3 ಪಕ್ಷದ ನಾಯಕರುಗಳಿಗೆ ಇಂದ ಬೆನ್ನುಗಾವಲಿದ್ದೀವಿ. ನಾವಿದ್ರೇನೆ ಸಿಂಧನೂರು ತಾಲೂಕು ರಾಯಚೂರು ಜಿಲ್ಲೆ ರಾಜಕೀಯ ಚುಕ್ಕಾಣಿ ಹಿಡಿಯಕ್ಕೆ ಸಾಧ್ಯ. ಇದನ್ನ ರಾಜಕೀಯ ನಾಯಕರು ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಸರಿಯಾಗಿ ಹೆಜ್ಜೆ ಇಡಲಿಲ್ಲ ಅಂತಂದ್ರೆ ನಮ್ಮ ಸಮಾಜ ಮುಂದಿನ ದಿನಮಾನಗಳಲ್ಲಿ ನಾವು ಕೂಡ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಬಂಧುಗಳೇ. ಯಾಕಂತಂದ್ರೆ ನಾವು ಈ ವಿಷಯವನ್ನ ನೋವಿನಿಂದ ಹೇಳ್ತಾ ಇದೀವಿ. ಇದೇ ಘಟನೆ ನಮ್ಮ ತಂಗಿಗಾಗಿದ್ರೆ, ನಮ್ಮ ಅಕ್ಕನವ್ರಿಗಾಗಿದ್ರೆ ಯಾರಾದ್ರೂ ಬರ್ತಿದ್ರಾ? ಅಲ್ಲಿ ರೋಡಿಗೆ ನಿಂತ್ಕೊಂಡು ಅಳ್ತಾ ಇದಾರೆ, ತಂದೆ ತಾಯಿ ಕರಿತಾ ಇದ್ದಾರೆ. ಒಬ್ಬ ಸಮಾಜ ಕಲ್ಯಾಣ ಜಿಲ್ಲಾಧಿಕಾರಿ ನಮಗೆ ಸರ್ಪಗಾವಲಿದ್ದಂಗೆ ಅಧಿಕಾರಿ, ಅವರೇ ಲೇಟ್ ಆಗಿ ಬರ್ತಾರಂತಂದ್ರೆ ನಮ್ಮನ್ನ ಯಾರು ಕಾಪಾಡ್ಬೇಕ್ರಿ? ಸರ್ಕಾರ ಏನ್ ಮಾಡ್ತಾ ಇದೆ ಅದಕ್ಕೆ? ಯಾಕಂತಂದ್ರೆ ನಾವು SC ST ಅವರು ಒಂದಾದ್ರೂ ಮಾತ್ರ ಈ ತಾಲೂಕಿನಲ್ಲಿ ಸರಿಯಾಗಿ ಅಧಿಕಾರ ಮಾಡಕ್ ಸಾಧ್ಯ, ಸರಿಯಾಗಿ ನಾವು ಇರಕ್ ಸಾಧ್ಯ. ಇಲ್ಲಂತಂದ್ರೆ ನಾವೇನು ನಮ್ಮಿಂದ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೋಬೇಕು. ಇವ್ರೇನು ಕರೆದ್ರ ಓಟ್ ಹಾಕ್ತಾರ, ನಮ್ಮನ್ನ ಗೆಲ್ಲಿಸ್ತಾರ, ಹೋಗ್ಬಿಡ್ತಾರ ತಿಳ್ಕೊಂತಾರ. ದಯವಿಟ್ಟು ರಾಜಕಾರಣಿಗಳು ಇದರಲ್ಲಿ ಭಾಗಿಯಾಗದೆ ಯಾವುದೇ ತಪ್ಪಿತಸ್ಥಾಗ್ಲಿ, ಯಾವುದೇ ಪಕ್ಷದವರಾಗ್ಲಿ ಸಂಬಂಧ ಇಲ್ಲ. ತಪ್ಪು ತಪ್ಪೇ ಅದು. ಹಾಗಾಗಿ ಇದ್ರಾಗ ಯಾರು ಭಾಗಿಯಾಗಬಾರ್ದು. ಅದೇನಿರುತ್ತೆ ಕಾನೂನಿನ ಶಿಕ್ಷೆ ಕೊಡ್ಬೇಕು. ಈಗಾಗಲೇ ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡ್ತಾ ಇದೀವಿ, ಅವ್ರನ್ನ ನೇರವಾಗಿ ಗುಂಡಿಟ್ಟುಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಬೇರೆಯವರಿಗೆ ಅದು ಮಾರ್ಗ ಆಗಬೇಕು. ಇನ್ನೊಂದ್ಸಲ ಯಾರು ಅನ್ಯಾಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕುಲಂಕಿಷವಾಗಿ ಇದನ್ನು ಖಂಡಿಸ್ತಾ ಇದೀವಿ. ಇದ್ರ ಹಿಂದೆ ಇದೇ ದೇವದುರ್ಗ ತಾಲೂಕಿನಲ್ಲಿ ಒಬ್ಬ ಯುವಕ, ಅವನು ಹೋರಾಟಗಾರನೇ, ಅವನು ಬಹಿರಂಗವಾಗಿ ಅವನ ಚಾಕರಿಯಿಂದ ಚುಚ್ಚಿ ಕೊಡ್ಲೇನ ಮತ್ತೆ ಅಣಿಗೆನೆ ಹೊಡೆದು ಹೋಗ್ತಾರಂತಂದ್ರೆ ನಮ್ಮ ಜಿಲ್ಲೆ ಎಲ್ಲಿ ಹೊಂಟಿದೆ ಅಂತ. ಇದೇ ನಾವೇನು ಸಂವಿಧಾನ ತಗೊಂಡು ಸ್ವಾತಂತ್ರ್ಯ ತಗೊಂಡು ಏನು ಈ ದೇಶದಲ್ಲಿ ಇದೀವ ಏನಿಲ್ಲ, ಬಹಿರಂಗವಾಗಿ ಕೊಲೆ ಮಾಡಲು ಹೋಗ್ತಾ ಇದೆ. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಿದ್ವಿ. ಪೊಲೀಸ್ ಇಲಾಖೆ ಕೂಡ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಜಿಲ್ಲಾಧಿಕಾರಿ ಕೂಡ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಈ ತನಿಖೆಯನ್ನು ನಿಷ್ಪಾತವಿಲ್ಲದೆ ತನಿಖೆ ಮಾಡಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಕ್ರಮ, ಕಠಿಣ ಕ್ರಮ ತಗೋಬೇಕಂತೇಳಿ ನಾನು ಬೇಡಿಕೆ ಇಡ್ತಾ ಇದ್ದೇನೆ. ಮತ್ತು ಈ ಘಟನೆಯನ್ನು ನಮ್ಮ ಜೈ ಭೀಮ್ ಗರ್ಜನೆ ಸಂಘಟನೆಯಿಂದ ಮತ್ತು ಕರ್ನಾಟಕ ಚಲವಾದಿ ಮಹಾಸಭಾದಿಂದ ಇದನ್ನು ತೀವ್ರವಾಗಿ
ಖಂಡಿಸ್ತೇವೆ. ಇದನ್ನು ಏನಾರು ಅವ್ರಿಗೇನಾರು ಕಠಿಣ ಶಿಕ್ಷೆ ಕೊಡಲಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಸಿಂಧನೂರು ತಾಲೂಕಾದ್ಯಂತ ಮುಂದಿನ ದಿನಮಾನಗಳಲ್ಲಿ ಬಂದ್ ಕಾಲ್ ಕೂಡ ಕೊಡ್ತಿದ್ದೇವೆ ಅಂತೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೇವೆ. ಬೋಲೋ 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 ಬೋಲೋ. ನನಗೆ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಜೈ ಭೀಮ್, ಜೈ ಭಾರತ್. ಇವತ್ತು ಸಿರುವಾರ ತಾಲೂಕಿನ ಹೊಸರಾಣಿ ಎಂಬ ಗ್ರಾಮದಲ್ಲಿ ಅಶ್ವಿನಿ ಅಂತಕ್ಕಂಥ 18 ವರ್ಷದ ಮಹಿಳೆ ತಡರಾತ್ರಿ ಸಾಯಂಕಾಲ 7 ಗಂಟೆ ಸುಮಾರು ಬಹಿರ್ದೇಶಿಗೆ ಹೋದಾಗ ಕೆಲವು ಕಿಡಿಗೇಡಿಗಳು ದುಷ್ಕರ್ಮಿಗಳು ಆ ಎಮ್ಮನ್ನ ಅತ್ಯಾಚಾರ ಮಾಡಿ ಬಾವಿಗೆ ಬಿಸಾಕಿರ್ತಕ್ಕಂಥ ಘಟನೆ ನಿನ್ನೆ ನಡೆದಿದೆ. ಇದು ಅತ್ಯಾಚಾರ ಅಂತಲೇ ನಾವು ಅನ್ಬೇಕಾಗ್ತದೆ. ಯಾಕಂತ ಕೇಳಿ ಆ ಬಾಡಿನ ಹೊರ ತೆಗೆದಾಗ ಆ ಬಾಡಿ ಮೇಲೆ ಇರ್ತಕ್ಕಂಥ ಬಟ್ಟೆಗಳೇನದ ಒಳ ಉಡುಪುಗಳನ್ನು ಬಿಟ್ಟರೆ ಮತ್ತೆ ಬೇರೆ ಏನು ಇರಲಿಲ್ಲ ಅಲ್ಲಿ. ಹಂಗಾಗಿ ಇದು ಅತ್ಯಾಚಾರ ಮತ್ತು ಕೊಲೆ ಅಂತನ ನಾವು ತೀಕ್ಷ್ಣವಾಗಿ ನಾವು ಇದು ಮಾಡ್ಬೇಕಾಗ್ತದೆ. ಇಂಥ ಘಟನೆಗಳು ಮರುಕಳಿಸಿದರೆ ಪ್ರತಿ ಸಲ ದಲಿತರ ಮೇಲೆ ಅತ್ಯಾಚಾರ ಕೊಲೆಗಳು ಪ್ರತಿ ಸಲ ನೀಡ್ತೇವೆ ಅಂದರೆ ಈ ಸರ್ಕಾರ ಏನು ಮಾಡ್ತದ, ಈ ಪೊಲೀಸ್ ಇಲಾಖೆ ಏನು ಮಾಡ್ತದ. ಆದರೆ ಪೊಲೀಸ್ ಇಲಾಖೆ ನಾಮಕವಸ್ಥೆನೇ ಇದನ್ನೆಲ್ಲ SC ಸಭೆಗಳನ್ನು ಕರೀತಾರ. ಯಾಕೆ ಈ ರೀತಿ ಎಲ್ಲ ಮಾಡ್ತದ? ಇದಕ್ಕೆಲ್ಲ ಕಾರಣ ಪೊಲೀಸ್ ಇಲಾಖೆನೇ. ಈಗಾಗಲೇ ಆ ಕುಟುಂಬಕ್ಕೆ ಅತ್ಯಾಚಾರ ಮಾಡಿದ ಕುಟುಂಬಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಅವರನ್ನು ಕೂಡಲೇ ಗಲ್ಲಿಗೇರಿಸ್ತಕ್ಕಂಥ ಕಠಿಣ ಶಿಕ್ಷೆಯನ್ನು ಕೂಡ ಸರ್ಕಾರ ಕೊಡಬೇಕಂತೇಳಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಹಾಗೂ ಭೀಮ ಕಚೇರಿಯಿಂದ ತೀವ್ರವಾಗಿ ನಾವು ಖಂಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಒಂದು ವೇಳೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಯಾವತ್ತಿದ್ರು ಅತ್ಯಾಚಾರ ಮತ್ತು ಕೊಲೆ ಪಾತ್ರಗಳಿಗೆ ಶಿಕ್ಷೆ ಆಗಲೇಬೇಕು. ಎಲ್ಲಿವರೆಗೂ ಶಿಕ್ಷೆ ಆಗಲ್ವೋ ಅಲ್ಲಿವರೆಗೂ ಹೋರಾಟಗಳು ನಿರಂತರವಾಗಿರ್ತಾವೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡೋದ್ರ ಮೂಲಕ ನಾವು ಈ ನಾನು ಮಾತಾಡೋಕೆ ಅವಕಾಶ ಕೊಡ್ತೇನೆ. ಎಲ್ಲರಿಗೂ ಮಾತು ಮುಗಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್.